ಕಣೋ. ಏನ್ಲೇ ನಿಮ್ ವಿಜಿ ಏನೋ ಯಾಗ ಯಂತ್ರ ಮಂತ್ರ ಮಾಡ್ತೈತಿ. ಅಣ್ಣ ಎಲೆಕ್ಷನ್ ಅಲ್ಲಿ ಗೆಲ್ಲಿ ಅಂತ ಪೂಜೆ ಮಾಡ್ತೈತಿ ಏನ್ಲೇ. ಅಣ್ಣ ಎಲೆಕ್ಷನ್ ಅಲ್ಲಿ ಗೆಲ್ಲಿ ಅಂತಲ್ಲ ಕಣೆ, ಶತ್ರುಗಳು ನಾಶ ಆಗೋಗ್ಲಿ ಅಂತವ ಯಾಗ ಮಾಡಿಸ್ತೈತಿ. ಶತ್ರು ನಾಶ ಅಂದ್ರೆ ಏನ್ಲೇ. ಈಸ್ಪರು ಇವುಗಳ ಅಪೋಸಿಟ್ ರೊಚ್ಚಿಗೆದ್ದು ಕ್ಯಾನ್ವಾಸ್ ಮಾಡ್ತಾ ಇರೋದ್ಕೇನಾರ ಯಾಗ ಮಾಡಿಸ್ತೈತಿ ಏನ್ಲೇ. ನೀನೇನ್ಗಾಣ ಅವೇನೋ ಇಂಡೈರೆಕ್ಟ್ ಆಗಿ ಮಾತಾಡ್ಕಂತಿದ್ರೆ ನೀನು ಸೀದಾ ಪೇಸ್ ಟು ಪೇಸು ತಗೊಬಂದ್ಕೊಂಡಿರ್ತೀಯ. ಹಿಂದ್ಗಡೆಯಿಂದ ಯಾಕ್ಲೆ ಸೀದಾ ಮಕಕ್ಕೆ ಮಕ ಕೊಟ್ಟಿ ಹೊಡೆದಾಡ್ಲಿ ಬಿಡ್ಲೆ. ಹೊಡೆದಾಟ ನಡೆಯೋದು ಡೌಟ್ ಅಂತ ಕಣೆ. ಹೈಕಮಾಂಡ್ ನಾವು ಈಸ್ಪರು ನಾಮಿನೇಷನ್ ಮಾಡೋದಿಲ್ಲ ಅಂದವೆ, ಈ ಕಡೆ ಈಸ್ಪರುವೆ ನನ್ನ ರಾಜ್ಯಪಾಲ ಮಾಡ್ತೀನಿ ಅಂದವ್ರಿ, ಮಗನ್ನ MLC ಮಾಡ್ತೀನಿ ಅಂದವ್ರಿ ಅಂತ ಹೇಳ್ಕೊಂಡು ಓಡಾಡ್ತೈತಿ. ಹಂಗಾರೆ ಇವತ್ತೆಲ್ಲ ನಾಳೆ ಶಿವಮೊಗ್ಗದಲ್ಲಿ ಒಂದು ಸಮಾವೇಶ ಮಾಡಿ ರಾಘವೇಂದ್ರನುವೆ ನನ್ನ ಮಗ ಇದ್ದಂಗೆ ಅಂತ ಭಾಷಣ ಹೊಡಿತದೆ ಕಂಬುಡ್ಲೆ. ಎಂಡಿಂಗ್ ಅಲ್ಲಿ ಅದೇ ಕಣ ಆಗೋದು. ಆದ್ರೆ ಎಷ್ಟು ದಿನ ಬಿಜೆಪಿ ಅವಕ್ಕೆ ತಲೆನೋವು ಕೊಡ್ತಾ ಇದ್ದಿದ್ ಜನಾರ್ದನ್ ರೆಡ್ಡಿ ಇವತ್ತು ಬಿಜೆಪಿ ಸೇರ್ಕಂತದೆ ಕಣ. ಗೋಪಾಲಣ್ಣಿ ನೋಡಿಲ್ಲಿ, ನಿಮ್ ಮನೆ ಅಂತ ತಲೆ ಕೆಡಿಸ್ಕೊಂಡೈತಿ. ನನ್ ಬಿಟ್ಟು ಯಾರಾದ್ರೂ ದಮ್ಮಿದ್ದಾರೋ ಬನ್ನಿ ಅಂತ ಚಾಲೆಂಜ್ ಆಗೈತೆ ಕಲ್ಯಾಣ. ಕುರ್ಚಿಯನ್ನು ಮುಂದಿಟ್ಟು ಹೋಗ್ತೀನಿ, ಇಲ್ಲ ಇಟ್ಟು ಹೋಗ್ತೀನಿ. ಯಾರಾದ್ರೂ ಬಂದು ಕೂತ್ಕೊಳ್ಳಿ, ದಮ್ಮಿದ್ದವ್ರು ಬಂದು ಕೂತ್ಕೊಳ್ಳಿ. ಇದಕ್ಕಿನ್ನೂ ಟಿಕೆಟ್ನೇ ಕೊಟ್ಟಿಲ್ಲ ಅಲ್ವೇನ್ಲೆ. ಕೊಡೋದು ಇಲ್ಲ ಕಣೆ. ನೋಡಿಲಿ ಹೊಸ ಕ್ಯಾಂಡಿಡೇಟ್. ಕುರ್ಚಿಯನ್ನು ಮುಂದಿಟ್ಟು ಹೋಗ್ತೀನಿ, ಇಲ್ಲ ಇಟ್ಟು ಹೋಗ್ತೀನಿ. ಯಾರಾದ್ರೂ ಬಂದು ಕೂತ್ಕೊಳ್ಳಿ, ದಮ್ಮಿದ್ದವ್ರು ಬಂದು ಕೂತ್ಕೊಳ್ಳಿ. ಆದ್ರೆ ಕಾಂಗ್ರೆಸ್ ಅಲ್ಲಿ ಶುರುವಾಗೈತೆ ಕಿತಾಪತಿ. ಮುನಿಯಪ್ಪಂಗೂ ರಮೇಶ್ ಕುಮಾರ್ಗುವೆ ಈಗೋ ಕ್ಲಾಸ್ ಮಾಡ್ಕೊಂಡ್ಬಿಟ್ಟವೆ. ಕೋಲಾರದಲ್ಲೂ ಚಿಕ್ಕಬಳ್ಳಾಪುರದಲ್ಲೂ ಯಾರಿಗೆ ಟಿಕೆಟ್ ಕೊಡೋದಪ್ಪ ಅಂತವ DK ಖರ್ಗೆ ಎಲ್ಲ ತಲೆ ಚರ್ಚೆ ಕುಂತಿರ್ಬೇಕ್ರೆ. ಊರಲ್ಲೆಲ್ಲ ಮನೆ ಮಕ್ಳಿಗೆ ಟಿಕೆಟ್ ಕೊಟ್ಟವ್ರಿ, ಅದೇ ತರಕ್ಕೆ ನನ್ನ ಅಳಿಯಂಗೂ ಟಿಕೆಟ್ ಕೊಡಿ ಅಂತವ ಮುನಿಯಪ್ಪ ಕೇಳ್ತೈತೆ ಕಂಡ್ಲೆ. ಅದರಲ್ಲಿ ಏನ್ ತಪ್ಪೈತೆ. ಕಾಂಗ್ರೆಸ್ ಅಂದ್ರೆ ಅಳಿಯ ಮಕ್ಕಳು ಸೊಸೆ ಕೋ ಬ್ರದರು, ಅಪ್ಪ ಮಂತ್ರಿ, ಮಕ್ಕಳು ಲೋಕ್ ಕ್ಯಾಂಡಿಡೇಟು. ನಾವು ನಮ್ಮ ಕುಟುಂಬ. ಕಾಂಗ್ರೆಸ್ ಅಂದ್ರೆ ಏನು, ಸೋನಿಯಾ ಗಾಂಧಿ ಅವ್ರ ಕುಟುಂಬ. ಇಲ್ಲಿ ಇವ್ರದ್ದು ಕಾಂಗ್ರೆಸ್ ಪಾರ್ಟಿದು, ಇಲ್ಲಿ ಇವ್ರದ್ದು ಕುಟುಂಬ. ಏನ್ಲೇ ಹೇಳ್ದೆ ಕೇಳ್ದೆ ಅಶೋಕ್ ಬಂದ್ಬಿಡ್ತು. ಬಿಜೆಪಿಲಿ ಕುಟುಂಬ ರಾಜಕೀಯ ಇಲ್ವಂತೇನ್ಲೇ. ಯಾರು ಏನ್ ಹೇಳಿ ಅದಕ್ಕೊಂದು ಉಲ್ಟಾ ಹೊಡಿದಿಲ್ಲ ಅಂತಂದ್ರೆ ಅಶೋಕ್ಗೆ ಸಮಾಧಾನ ಇರೋದಿಲ್ಲ ಕಂಬಿಡಾಣ. ನೋಡಿಲಿ ಇವರು ಈ ಬಿಜೆಪಿ ಅವರು ಇವ್ರ ಮನೆ ಹಾಳಾಗ ಯಾವತ್ತಾರು ಒಂದು ದಿನ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿಯಾಗಿದ್ದಾರೇನ್ರಿ ಇವರು. ಕಾಂಗ್ರೆಸ್ ಅವ್ರ ಮನೆ ಹಾಳಾಗ್ಬೇಕು. ಯಾಕಂದ್ರೆ ಸಿದ್ದರಾಮಯ್ಯನವರೇ, ನೀವೆಂದಾದ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಾಗಿದ್ದು ಏನೋ ಇದೆಯಾ? ಸೋನಿಯಾ ಗಾಂಧಿ ಅವ್ರನ್ನ ಏನೇನು ಬೈದಿದ್ದೀರ ಮಾತುಗಳು ಒಂದ್ಸರಿ ರಿವೈಂಡ್ ಮಾಡ್ಕೊಳ್ಳಿ. ಏನೇನು ಕೆಟ್ಟ ಪದ ಸೋನಿಯಾ ಗಾಂಧಿ ಅವರಿಗೆ ಬಗ್ಗೆ ಮಾತಾಡಿದವ್ರು ನೀವು. ಕಾಂಗ್ರೆಸ್ ಬಗ್ಗೆ ಮಾತಾಡೋಕ್ಕೆ ನಿಮ್ಮ ನೈತಿಕೆ ಏನಿದೆ? ಇವರು ಈ ಬಿಜೆಪಿ ಅವರು ಇವ್ರ ಮನೆ ಹಾಳಾಗ ಕಾಂಗ್ರೆಸ್ ಅವ್ರ ಮನೆ ಹಾಳಾಗ್ಬೇಕು. ಅವ್ರ ಹೇಳಾಗ್ಲಿ ಇವ್ರ ಹೇಳಾಗ್ಲಿ ಅಂತವ ಇವು ಶಾಪ ಹಾಕ್ಯಂತವಿ. ಆದ್ರೆ ಇವುಗಳನ್ನ ನಂಬ್ಕೊಂಡು ಹಾಳಾಯ್ತಾ ಇರೋದು ನಮ್ಗಳ ಮನೆ ಕಂಡ್ಲೆ. ಹೋಗುದು ಓಡಿಸ್ಲಾತ್ತಾಗಿ ಶಿವನಿ ಶಂಭುಲಿಂಗ.